ಹಲೋ ಮಕ್ಕಳೇ, ಪರೀಕ್ಷೆ ಚಾನಲ್ಗೆ ಸ್ವಾಗತ. ಸೊ ಹೆಂಗಿದ್ದೀರಾ ಎಲ್ಲರೂ? ಸೊ ನಿಮ್ಮ ಬ್ಲೂ ಪ್ರಿಂಟ್ ಬಂದಿದೆ ಆ್ಯಂಡ್ ನಾನು ಆಗಲೇ ಒಂದು ವಿಡಿಯೋ ಮಾಡಿದ್ದೆ ಹೌ ಟು ಆಕ್ಸೆಸ್ ಯೋರ್ ಬ್ಲೂ ಪ್ರಿಂಟ್ ಅಂತ. ಆ್ಯಂಡ್ ಬ್ಲೂ ಪ್ರಿಂಟಲ್ಲಿ ಯಾವ ಇನ್ಫಾರ್ಮೇಷನ್ ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕು ಅಂತ. ಸೊ ಇನ್ನೂ ಆ ವಿಡಿಯೋ ಬಂದಿಲ್ಲ ಅಂದರೆ ಬರುತ್ತೆ. ಆ್ಯಂಡ್ ಬಂದಿದ್ರೆ ಹೋಗಿ ಫಸ್ಟ್ ಆ ವಿಡಿಯೋನ ನೋಡ್ಕೊಂಬನ್ನಿ ಆ್ಯಂಡ್ ದೆನ್ ಯು ವಾಚ್ ದಿಸ್, ಬಿಕಾಸ್ ಈ ಒಂದು ಬ್ಲೂ ಪ್ರಿಂಟಿನ ಕ್ಲಾಸ್ ಏನಿದೆ, ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಇಂಗ್ಲೀಷ್ ಬ್ಲೂ ಪ್ರಿಂಟ್ ಇನ್ ಡೀಟೇಲ್. ಅರ್ಥ ಆಯ್ತಾ? ಈ ಒಂದು ನೀಲ ಏನಂತಾರೆ ಕನ್ನಡದಲ್ಲಿ ಕೆಳ ಕಾಮೆಂಟ್ ಮಾಡಿ. ಸೊ ಪುಟಾಣಿಗಳ ಹೆಂಗಿತ್ತು ನಿಮ್ಮ ಕ್ವಾರ್ಟರ್ಲಿ ಒನ್ ಟೆಸ್ಟ್? ಅದಾದಮೇಲೆ ನಾನು ಸಾಕಷ್ಟು ಮೀಟ್ ಮಾಡಿಲ್ಲ ನಿಮ್ಮನ್ನು. ಸೊ ಕಾಮೆಂಟ್ ಮಾಡಿ ಕೆಳಗೆ ಹೌ ವಾಸ್ ಯೋರ್ ಕ್ವಾರ್ಟರ್ಲಿ ಒನ್ ಟೆಸ್ಟ್ ಅಂತ. ಆ್ಯಂಡ್ ಬ್ಲೂ ಪ್ರಿಂಟ್ ಅನಾಲಿಸಿಸ್ನ ಸ್ಟಾರ್ಟ್ ಮಾಡೋಣ. ಇದರ ಮುಂದೆ ನಾನು ಏನೇನು ಕ್ಲಾಸ್ ಮಾಡ್ತೀನಿ ಎಲ್ಲ ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರನೇ ಇರುತ್ತೆ. ಆಯಿತಾ? ಸೊ ಮೊದಲನೇದಾಗಿ ಮಕ್ಕಳ, ಐ ವಾಂಟ್ ಯು ಟು ಟೇಕ್ ಅ ಪ್ರಿಂಟ್ ಔಟ್ ಆಫ್ ದಿಸ್ ಆ್ಯಂಡ್ ಪುಟ್ ಇಟ್ ಇನ್ ಯೋರ್ ರೂಮ್. ಯಾವುದೋ ಒಂದು ಗೋಡೆ ಮೇಲೆ ಚೆನ್ನಾಗಿ ದೊಡ್ಡದಾಗಿ ಅಂಟಿಸ್ಬಿಡಿ, ಆರ್ ಬಾಗಿಲು ಮೇಲೋ ಅಥವಾ ನಿಮ್ಮ ಡೆಸ್ಕ್ ಮೇಲೋ. ಸೊ ಯು ಕ್ಯಾನ್ ಆಕ್ಸೆಸ್ ಇಟ್ ಎವ್ರಿ ಟೈಮ್. ಅರ್ಥ ಆಯ್ತಾ? ಸೊ ಇವಾಗ ಈ ಒಂದು ಬ್ಲೂ ಪ್ರಿಂಟ್ ಇನ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು? 80 ಮಾರ್ಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ 80 ಮಾರ್ಕ್ಸ್ಗೆ ಈ ಒಂದು ಪೇಪರ್ ಇರುತ್ತೆ ನಿಮಗೆ. ತುಂಬ ಈಸಿ ಮಕ್ಕಳ. ನಾನು ಈ ಬ್ಲೂ ಪ್ರಿಂಟ್ನ ಆಗಲೇ ನೋಡಿದ್ದೀನಿ. ಸೊ ನೋಡಿರೋದ್ರಿಂದ ಒಂದು ಸ್ವಲ್ಪ ರಫ್ ಐಡಿಯಾ ಇದೆ. ಐ ಥಿಂಕ್ ವೆನ್ ಇಟ್ ಕಮ್ಸ್ ಟು ಚಾಪ್ಟರ್ಸ್ ಅಲ್ಲ, ನಿಮಗೆ ಹೈಯೆಸ್ಟ್ ವೇಟೇಜ್ ಇರೋ ಚಾಪ್ಟರು ಆ ಸನ್ನಿ ಮಾರ್ನಿಂಗು. ಆ ಸನ್ನಿ ಮಾರ್ನಿಂಗಲ್ಲೇ ಹೈಯೆಸ್ಟ್ ವೇಟೇಜ್ ಇದೆ. ಸೊ ನಿಮ್ಮ 3 ಮಾರ್ಕ್ ಪ್ರಶ್ನೆ 4 ಮಾರ್ಕ್ ಪ್ರಶ್ನೆಗಳಿಂದ ಜಾಸ್ತಿ ಅಂಕಗಳು ಕೂಡ ಬರುತ್ತೆ ನಿಮಗೆ. ಸೊ 3 ಮಾರ್ಕ್ ಪ್ರಶ್ನೆ ನಿಮಗೆ ಮೋಸ್ಟ್ಲಿ ಇವಾಗಿನ ಮುಂದೆ ನೀವೇನು ಓದ್ಕೊತೀರಾ ಅದರಿಂದನೇ ಬರೋದು. ಎವ್ರಿಥಿಂಗ್ ಐ ನೀಡ್ ಟು ನೋ. I learned in the forest, a sunny morning, why you are old, ಆಮೇಲೆ to the foot from its child, heaven if you are not here on earth. ಆಯಿತಾ? ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ದ ಟ್ರಾವೆಲರ್ಸ್ ಐಸ್ ಅಷ್ಟೇ. ಆಯಿತಾ? ಆಮೇಲೆ 4 ಮಾರ್ಕ್ ಪ್ರಶ್ನೆಗಳು ನಿಮಗೆ 2 ಡಿಯರಿಂದ ಬರುತ್ತೆ. ನಾನು ಮಾಡಿದ್ದೆ ಇದು, ಸೊ ಹೋಗಿ ನೋಡಿಲ್ಲ ಅಂದರೆ. ಆಮೇಲೆ ಆ ಸನಿ ಮಾರ್ನಿಂಗಿಂದ ಬರುತ್ತೆ, ದಿ ಗಾರ್ಡ್ನರಿಂದ ಬರುತ್ತೆ, ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಇಂದ ಬರುತ್ತೆ, ಆ್ಯಂಡ್ ದ ವೋಟರ್ ಇಂದ ಬರುತ್ತೆ, ವೇರ್ ದೇರ್ ಇಸ್ ಅ ವೀಲ್ ಇಂದ ಬರುತ್ತೆ. ಓಕೆ, ಸೊ ನಿಮಗೆ 3 ಮಾರ್ಕ್ 4 ಮಾರ್ಕ್ ಪರ್ಫೆಕ್ಟ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ ಮಕ್ಕಳ. ಬಿಕಾಸ್ ಆಲ್ ಯು ನೀಡ್ ಟು ನೋ ಇಸ್ ಸಮರಿ ಆ್ಯಂಡ್ ದ ಜಿಸ್ಟ್. ಆಮೇಲೆ ನೀವು ಓನ್ ಸೆಂಟೆನ್ಸಸಲ್ಲಿ ಬರಿಬೋದು. 1 ಮಾರ್ಕ್ 2 ಮಾರ್ಕರ್ ಆಲ್ಸೋ ಬಿಕಮ್ಸ್ ರಿಯಲಿ ಇಂಪಾರ್ಟೆಂಟ್. ಸೊ ಇನ್ ಚಾಪ್ಟರ್ಸ್ ವೇರ್ ಫಾರ್ ಎಕ್ಸಾಂಪಲ್ ನೋಡಿ, ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಇಂದ 1 ಮಾರ್ಕರು ಇದೆ, 4 ಮಾರ್ಕರು ಇದೆ. ಸೊ ಲೈನ್ ಬೈ ಲೈನು ನೀವು ನೋಡ್ಕೊಬೇಕು, ಸಮರಿನೂ ನೋಡ್ಕೊಬೇಕು. ರೈಟ್? ಸಿಮಿಲರ್ಲಿ ವಿತ್ ದ ವೋಟರ್ ವೇರ್ ದೇರ್ ಇಸ್ ಅ ವೀಲ್ ಆ್ಯಂಡ್ ವಾಟರಿಂದ ನಿಮಗೆ ಲೈನ್ ಬೈ ಲೈನ್ ನೋಡಿಕೊಂಡ್ರೆ ಮೋರ್ ದೆನ್ ಎನಫ್. ಅರ್ಥ ಆಯ್ತಾ ಮಕ್ಕಳ? ಸೊ ದಿಸ್ ಇಸ್ ಸಮಥಿಂಗ್ ದಟ್ ಯು ನೀಡ್ ಟು ನೋ. ಇದರಿಂದ 60 ಅಂಕಗಳು ಇಲ್ಲಿಂದ ಬರುತ್ತೆ. 80% ಆಫ್ ದ ಮಾರ್ಕ್ಸ್ ದಟ್ ಯು ಗೆಟ್ ಇನ್ ಯೋರ್ ಎಕ್ಸಾಮ್, ಕ್ವೆಶನ್ಸ್ ಯು ಗೆಟ್ ಇನ್ ಯೋರ್ ಎಕ್ಸಾಮ್ ಇಸ್ ಫ್ರಮ್ ದ ಸ್ಪ್ರಿಂಗ್ಸ್ ಬುಕ್. ಆಯಿತಾ? ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ನಮ್ಮ ಸ್ಟ್ರೀಮ್ಸ್ ಏನದು? ವರ್ಕ್ ಬುಕ್ಕಿಂದ ಈ ರೀತಿಯಾದ ಪ್ರಶ್ನೆಗಳು ಬರುತ್ತೆ. ಆಯಿತಾ? ಆರ್ಟಿಕಲ್ ಪ್ರಿಪೋಸಿಷನ್ಸ್ ನಾನು ಆಗಲೇ ಒಂದು ಲೈವ್ ಮಾಡಿದ್ದೆ, ಇದು 1 ಅಂಕಕ್ಕಿರುತ್ತೆ. ಜಂಬಲ್ಡ್ ಸೆಗ್ಮೆಂಟ್ಸ್ 1 ಮಾರ್ಕು, 4 ಕ್ವೆಶನ್ಸ್ ಆಫ್ 1 ಮಾರ್ಕ್ ಈಚ್. ಸಬ್ಜೆಕ್ಟ್ ವರ್ಕ್ ಅಗ್ರಿಮೆಂಟ್ದು 1 ಮಾರ್ಕ್ ಇರುತ್ತೆ. ಟೆನ್ಸಸ್ದು 1 ಮಾರ್ಕ್ಗಿರುತ್ತೆ. ಫ್ರೇಮಿಂಗ್ ಕ್ವೆಶನ್ಸ್ 2 ಮಾರ್ಕ್, 1 ಕ್ವೆಶನ್, 2 ಪ್ರಶ್ನೆ ಇರುತ್ತೆ, 1 ಕ್ವೆಶನ್ ಈಚ್. ಎರರ್ ಐಡೆಂಟಿಫಿಕೇಷನ್ ಸೇಮ್. ಎಕ್ಸ್ಪ್ರೆಷನ್ಸ್ ಅಂದರೆ ಇಡಿಯಮ್ಸ್ದು 2 ಪ್ರಶ್ನೆ ಇರುತ್ತೆ ಫಾರ್ 2 ಮಾರ್ಕ್ಸ್. ಫಿಲ್ ಇನ್ ದ 2 ಬ್ಲ್ಯಾಂಕ್ಸ್ ಇರುತ್ತೆ. ಪ್ಯಾಸಿವ್ ವರ್ಬ್ಸ್ ಕೂಡ 3 ಬ್ಲ್ಯಾಂಕ್ಸ್ ಇರುತ್ತೆ. ಸೊ 3 ಮಾರ್ಕ್ಸ್ ಅಲ್ಲಿಗೆ. ರಿಪೋರ್ಟೆಡ್ ಸ್ಪೀಚ್ ನಿಮಗೆ 5 ಅಂಕಕ್ಕಿರುತ್ತೆ. ಆ ಕಾನ್ವರ್ಸೇಷನ್ ಆ್ಯಂಡ್ ಡೈರೆಕ್ಟೆಡ್ ಸ್ಪೀಚ್ ಕಂಟೈನಿಂಗ್ 5 ಸೆಂಟೆನ್ಸಸ್ ಟು ಬಿ ಚೇಂಜ್ಡ್ ಇಂಟು ಇಂಡೈರೆಕ್ಟ್ ಸ್ಪೀಚ್. 5 ಸೆಂಟೆನ್ಸಸ್ ಕೊಟ್ಟಿರ್ತಾರೆ ಡೈರೆಕ್ಟ್ ಸ್ಪೀಚಲ್ಲಿ, ಅದನ್ನು ನೀವು ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಬೇಕು. ಓಕೆ? ಈಚ್ ರಿಪೋರ್ಟೆಡ್ ಸೆಂಟೆನ್ಸ್ ಕ್ಯಾರೀಸ್ 1 ಮಾರ್ಕ್. ಓಕೆ? comprehension, prose and poetry. One prose passage of moderate length is given. ಅಂದರೆ ಒಂದು ಆಲ್ಮೋಸ್ಟ್ ಆವ್ರೇಜ್ ಆಗಿರುವಂತಹ ಉದ್ದವಾದ ಒಂದು ಪ್ಯಾಸೇಜ್ನ ಕೊಟ್ಟಿರ್ತಾರೆ. 9 ಪ್ರಶ್ನೆಗಳು ಕೇಳಿರ್ತಾರೆ. 9 ಪ್ರಶ್ನೆಗಳಲ್ಲಿ ನಿಮಗೆ ಪ್ರತಿಯೊಂದು 1 ಅಂಕಕ್ಕೆ ಇರುತ್ತೆ. ಆಯಿತಾ? 1 of the 15 poems from ವರ್ಕ್ ಬುಕ್ ಇಸ್ ಗಿವನ್. ಆಯ್ತಾಯ್ತಾ? ವರ್ಕ್ ಬುಕ್ ಸ್ಟ್ರೀಮ್ಸಿಂದ ಯಾವುದಾದ್ರೂ 1 ಕೊಟ್ಟಿರ್ತಾರೆ. ಪ್ರೋಸ್ ಆ್ಯಂಡ್ ಪೋಯಿಟ್ರಿ 9 ಕ್ವೆಶನ್ಸ್ ಆಫ್ 1 ಮಾರ್ಕ್ ವಿಲ್ ಬಿ ಆಸ್ಟ್. ಆಯಿತಾ? ಪ್ರನೌನ್ಸ್ ಕೇಳ್ತಾರೆ. ಪ್ರನೌನ್ಸು 5 ಅಂಕಕ್ಕಿದೆ ನಿಮಗೆ. ದೆನ್ ಲಿಂಕರ್ಸ್ ಕೂಡ ಕೇಳ್ತಾರೆ. ಸೊ ಲಿಂಕರ್ಸ್ ಇಸ್ ಸಮಥಿಂಗ್ ದ್ಯಾಟ್ ಯು ವಿಲ್ ಹ್ಯಾವ್ ಟು ನೋ. 4 ಮಾರ್ಕ್ಗೆ. ನೋಟ್ ಮೇಕಿಂಗ್, ಫ್ಲೋ ಚಾರ್ಟ್ ವಿತ್ 4 ಬ್ಲ್ಯಾಂಕ್ಸ್ ಆಫ್ 1/2 ಮಾರ್ಕ್ ಈಚ್.
ಅರ್ಥಾಯ್ತಾ. ಡೈಲಾಗ್ ರೈಟಿಂಗ್ ಇರುತ್ತೆ, ಜಾಬ್ ಅಪ್ಲಿಕೇಶನ್ ಇರುತ್ತೆ, ಸ್ಪೀಚ್ ರೈಟಿಂಗ್ ಇರುತ್ತೆ. ಸೊ ಇದನ್ನೆಲ್ಲ ಪದ್ಮಾ ಮ್ಯಾಮ್ ನಿಮ್ಮ ಲೈವ್ಸಲ್ಲೂ ಕವರ್ ಮಾಡ್ತಾರೆ, ಕ್ಲಾಸಸ್ಸಲ್ಲೂ ಕವರ್ ಮಾಡ್ತೀನಿ. ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ಯುವರ್ ಬ್ಲೂ ಪ್ರಿಂಟ್ ಟು ಅಂಡರ್ಸ್ಟ್ಯಾಂಡ್ ದ ಮಾರ್ಕ್ಸ್ ವೇಟೇಜ್ ಮಕ್ಕಳ. ಸೊ ನಾವು ಯಾವಾಗ ಇನ್ಮೇಲಿಂದ ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಇನ್ಮೇಲೆ ನಾನು ಯಾವ್ದು ಕ್ಲಾಸಸ್ ಕೂಡ ಮಾಡ್ತೀನಿ ಅದೆಲ್ಲ ಹೈ ವೇಟೇಜಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇಫ್ ವಿ ಸ್ಟಾರ್ಟ್ ವಿ ವಿಲ್ ಯು ಫಸ್ಟ್ ಟೆಲ್ ಮಿ ಲುಕ್ ಎಟ್ ದ ಬ್ಲೂ ಪ್ರಿಂಟ್ ವಿತ್ ಮೀ ಅಟ್ ದಿಸ್ ಮೊಮೆಂಟ್. ಸೊ ಕೆಳಗೆ ಕಾಮೆಂಟ್ ಮಾಡಿ ಯಾವುದರಿಂದ ಸ್ಟಾರ್ಟ್ ಮಾಡಲಿ. ಇಟ್ ಡಸಂಟ್ ಹ್ಯಾವ್ ಟು ಬಿ ಓನ್ಲಿ ಸ್ಟ್ರೀಮ್ಸ್ ಆರ್ ಇಟ್ ಡಸಂಟ್ ಹ್ಯಾವ್ ಟು ಬಿ ಓನ್ಲಿ ಸ್ಪ್ರಿಂಗ್ಸ್ ಟೆಕ್ಸ್ಟ್ ಬುಕ್. ಯು ಕ್ಯಾನ್ ಟೆಲ್ ಮಿ ವಿಚ್ ಎವರ್ ಟೆಕ್ಸ್ಟ್ ಬುಕ್ ಐ ವಿಲ್ ಸ್ಟಾರ್ಟ್ ಮೇಕಿಂಗ್ ಕ್ಲಾಸಸ್ ಅರೌಂಡ್ ಇಟ್. ಅರ್ಥ ಆಯ್ತಾ. ಆ್ಯಂಡ್ ದೆನ್ ಯು ವಿಲ್ ಆಲ್ಸೋ ಬೆನಿಫಿಟ್ ಫ್ರಮ್ ಇಟ್. ಆ್ಯಂಡ್ ಇದನ್ನೇ ಇನ್ ಡೆಪ್ತ್ ಆಗಿ ಥಾಮ್ಸನ್ ಸರು ನಿಮ್ಮ ಒಂದು ಸಾಧಕ ಪ್ರೋ ಮತ್ತು ವಿಜೇತ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತಾರೆ. ಸೊ ಹೋಗಿ ಆ ಒಂದು ಕೋರ್ಸಸ್ನ ಜಾಯ್ನ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ಮಕ್ಕಳ, ಐ ವಾಂಟ್ ಯು ಟು ಗಿವ್ ಇಟ್ ಯುವರ್ ಬೆಸ್ಟ್. ಅರ್ಥ ಆಯ್ತಾ. ಸೊ ಆಲ್ವೇಸ್ ಬಿಲೀವ್ ಇನ್ ಯೋರ್ ಸೆಲ್ಫ್. ದಿಸ್ ಇಸ್ ಜಸ್ಟ್ ದ ಫಸ್ಟ್ ಸ್ಟೆಪ್ ಅಂತ ಅಂದ್ಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡಿ. ಆ್ಯಂಡ್ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ಕ್ಲಾಸ್ ಜೊತೆಗೆ. ಯಾವ ಕ್ಲಾಸ್ ಬೇಕು ಅಂತ ಕೆಳಗೆ ಹಾಕಿ. ಆ್ಯಂಡ್ ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬಿಕಾಸ್ ಪರೀಕ್ಷೆ ಸೈನ್ಸ್ ಆಗಿರಲಿ, ಪರೀಕ್ಷೆ ಕಾಮರ್ಸ್ ಮಗು ಆಗಿರಲಿ, ನಿಮಗೆ ಪರೀಕ್ಷೆನೇ ಮೇನ್. ಅರ್ಥ ಆಯ್ತಾ. ನಿಮ್ಮ ಎಕ್ಸಾಮ್ಸೇ ಮೇನು. ಆ ಪರೀಕ್ಷೆಯಲ್ಲಿ ನೀವು ಮುಂದುವರಿಯೋದಕ್ಕೆ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ. ಸೊ ಮತ್ತೆ ಭೇಟಿ ಆಗೋಣ. ಅಲ್ಲಿ ತನಕ ಚಾಚಾ ಬಾಯ್ ಬಾಯ್ ಮಕ್ಕಳ.